ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಒಂದು ವೆಜ್ ರೆಸಿಪಿ ಮಾಡ್ತಿದ್ದೇನೆ. ವೆಜ್ ಬಿರಿಯಾನಿ ಮಾಡ್ತಿದ್ದೇನೆ, ಪಲಾವ್ ಅಲ್ಲ. ಹೆಚ್ಚಾಗಿ ಬಿರಿಯಾನಿ ವೆಜ್ ಇದ್ರೆ ಹೇಳ್ತಾರೆ ಅದು ಪಲಾವ್ ಅಂತ, ವೆಜ್ ಪಲಾವ್ ಅಂತ. ಅದು ಹಾಗಿಲ್ಲ. ನಾವು ಪಲಾವ್ ಮಾಡುವಾಗ ಎಂತ ಮಾಡ್ತೀವಿ, ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕುಕ್ ಮಾಡ್ತೀವಿ ಅಲ್ವಾ. ಬಿರಿಯಾನಿಯಲ್ಲಿ ಹಾಗೆ ಮಾಡೋದಿಲ್ಲ, ನಾವು ಅದಕ್ಕೆ ದಮ್ ಎಲ್ಲ ಕೊಡ್ಲಿಕ್ಕೆ ಉಂಟು. ಸೊ ನಾನು ಇವತ್ತು ವೆಜ್ ಬಿರಿಯಾನಿ ಮಾಡ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮತ್ತೆ ವಿಡಿಯೋನ ಎಂಡ್ ತನಕ ನೋಡಿ. ರೆಸಿಪಿ ತುಂಬಾ ಈಸಿ ಉಂಟು, ಮತ್ತೆ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ಬನ್ನಿ ಸ್ಟಾರ್ಟ್ ಮಾಡು. ನಾನಿವತ್ತು ಬೆಸ್ಟ್ ಅಂಡ್ ಟೇಸ್ಟಿ ವೆಜಿಟೇಬಲ್ ಬಿರಿಯಾನಿ ಮಾಡ್ತಿದ್ದೇನೆ. ಅದರ ಜೊತೆ ನಾನು ಆಕ್ಚುಲಿ ಸೋಯಾ ಮಂಚೂರಿಯನ್ ಕೂಡ ಮಾಡಿದ್ದೇನೆ. ಇದರ ರೆಸಿಪಿ ನಾನು ನಾಳೆ ಹಾಕ್ತೇನೆ. ಇವತ್ತು ನಾನು ಖಾಲಿ ವೆಜಿಟೇಬಲ್ ಬಿರಿಯಾನಿಗೂ ರೆಸಿಪಿ ಹಾಕ್ತಿದ್ದೇನೆ. ಇದಕ್ಕೆ ನೀವು ಯಾವುದು ಬೇಕಾದರೂ ವೆಜಿಟೇಬಲ್ ತಗೊಳ್ಬಹುದು. ನನ್ನ ಹತ್ರ ಮಶ್ರೂಮ್, ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್, ಪೊಟೆಟೊ ಇದೆಲ್ಲ ಇತ್ತು. ಇದೆಲ್ಲ ತಗೊಂಡಿದ್ದೇನೆ ನಾನು. ಮತ್ತೆ ಇನ್ನು ಮಟರ್ ಮತ್ತೆ ಪನ್ನೀರ್ ಕೂಡ ಇತ್ತು, ಅದನ್ನು ಕೂಡ ಸೇರಿಸ್ತಿದ್ದೇನೆ. ಈಗ ಅಷ್ಟುವರೆಗೆ ಒಂದು ಬೆರೆಸ್ಟ ಮಾಡ್ಲಿಕ್ಕೆ ಉಂಟು. ಸೊ ಅದಕ್ಕೆ ಒಂದು 5 ಟೀ ಸ್ಪೂನ್ ಗೀ ಹಾಕಿ 2 ಆನಿಯನ್ ಅನ್ನು ಫ್ರೈ ಮಾಡಬೇಕು. ಈ ಆನಿಯನ್ ನಾವು 3 ಸಲ ಯೂಸ್ ಮಾಡ್ಲಿಕ್ಕೆ ಉಂಟು. ಸೊ 2 ಆನಿಯನ್ ತಗೊಳ್ತಿದ್ದೇನೆ ನಾನು ಹೇಳ್ತೇನೆ ಎಲ್ಲೆಲ್ಲಿ ಯೂಸ್ ಮಾಡ್ಲಿಕ್ಕೆ ಅಂತ. ಅಲ್ಲೆಲ್ಲಿ ಯೂಸ್ ಮಾಡಿದ್ರೆ ಆಯ್ತು. ಸೊ ನಾವು ಫಸ್ಟ್ಗೆ ಎಲ್ಲ ಆನಿಯನ್ ಅನ್ನು ಫ್ರೈ ಮಾಡಿ ಇಡುವ. ಇಷ್ಟುವರೆಗಾದ್ರೂ ಸಾಕು. ಇದನ್ನು ತೆಗೆದಿಡುವ. ಮತ್ತೆ ಇದರ ಗೀ ಉಂಟಲ್ಲ, ಅದು ಕೂಡ ನಾವೀಗ ಯೂಸ್ ಮಾಡ್ಲಿಕ್ಕೆ ಉಂಟು. ಸೊ ಅದನ್ನು ಕೂಡ ಸಪ್ರೇಟ್ ಆಗಿದ್ದೀರಿ. ಈಗ ನೋಡಿ, ಎಲ್ಲಾ ವೆಜಿಟೇಬಲ್ಸ್ ನಾನು ಒಂದು ಪಾತ್ರೆಗೆ ಹಾಕ್ತೇನೆ. ಇದಕ್ಕೆ ಅರ್ಧ ಕಪ್ ಅಷ್ಟು ಕರ್ಡ್ ಅನ್ನು ಹಾಕಿ, ಮತ್ತೆ 2 ಟೀ ಸ್ಪೂನ್ ಬಿರಿಯಾನಿ ಮಸಾಲ, ಯಾವುದು ಕೂಡ ಹಾಕ್ಬಹುದು, ಯಾವ ಬ್ರ್ಯಾಂಡ್ ಕೂಡ ಹಾಕ್ಬಹುದು. 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್, 1 ದೊಡ್ಡ ಟೀ ಸ್ಪೂನ್ ಹಾಕಿ ಚಿಲ್ಲಿ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಒಂದು ಟೀ ಶಾಯಿ ಜೀರಾ ಹಾಕಿ. ಶಾಯಿ ಜೀರಾ ಇಲ್ಲದಿದ್ರೆ ನಾರ್ಮಲ್ ಜೀರಾ ಕೂಡ ಯೂಸ್ ಮಾಡಬಹುದು. ಮತ್ತೆ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಹಾಕಿ. ಮತ್ತೆ ಈಗ ನಾನು ಹೇಳಿದೆಲ್ಲ ಬೆರೆಸ್ತಾ ಫ್ರೈ ಮಾಡಿಟ್ಟಿದ್ದು, ಅದರಿಂದ ಸ್ವಲ್ಪ ತೆಗೆದು ಇದಕ್ಕೆ ಹಾಕಿ. ಮತ್ತೆ ಆನಿಯನ್ ಫ್ರೈ ಮಾಡಿದ ಘೀ ಉಂಟಲ್ಲ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ದೊಡ್ಡ ಪಾತ್ರೆಗೆ 4 ಟೀ ಸ್ಪೂನ್ ಘೀ ಹಾಕಿ, ಮತ್ತೆ 1 ಟೀ ಸ್ಪೂನ್ ಜೀರಿಗೆ ಅಂದ್ರೆ ಶಾಯಿ ಜೀರಾ ಹಾಕಿ. ಅದಿಲ್ಲದಿದ್ರೆ ನಾರ್ಮಲ್ ಜೀರಾ ಕೂಡ ಆಗ್ತದೆ. ಮತ್ತೆ ಒಂದು 4 ರಿಂದ 5 ಲವಂಗ, 2 ಜಾವಿತ್ರಿಯನ್ನು ಹಾಕಿ. ಈಗ ಈ ಮ್ಯಾರಿನೇಟೆಡ್ ವೆಜಿಟೇಬಲ್ಸ್ ಉಂಟಲ್ಲ, ಅದನ್ನು ಹಾಕಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, 1-2 ನಿಮಿಷದಷ್ಟು ಫ್ರೈ ಮಾಡಿ. ನಂತರ ಇದನ್ನು ಕವರ್ ಮಾಡಿ ಕುಕ್ ಮಾಡಿ. ಆಲ್ಮೋಸ್ಟ್ ಒಂದು 70 to 80% ಇದು ಕುಕ್ ಆಗಬೇಕು. ಅಷ್ಟುವರೆಗೆ ಒಂದು ಮಿಲ್ಕ್ ಇದು ಮಿಕ್ಸ್ಚರ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 1 ಟೀ ಸ್ಪೂನ್ ಘೀಗೆ 2 ಗ್ರೀನ್ ಚಿಲ್ಲೀಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿ.
ನಂತರ ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕಿ ಇದಕ್ಕೆ ಚಿಟಿಕೆಯಷ್ಟು ಯೆಲ್ಲೋ ಕಲರ್ ಉಂಟಲ್ಲ ಅದನ್ನು ಹಾಕಿ. ಒಂದು ವೇಳೆ ನಿಮ್ಮ ಹತ್ರ ಕೇಸರ್ ಇದ್ರೆ ಕೇಸರ್ ಹಾಕಿ, ಕಲರ್ ಹಾಕಬೇಡಿ, ಅದರಲ್ಲಿ ಕೂಡ ಒಳ್ಳೆ ಕಲರ್ ಬರ್ತದೆ. ಇದಕ್ಕೆ 1-2 ಟೀ ಸ್ಪೂನ್ ಕೇವಡ ವಾಟರ್ ಮತ್ತೆ 1 ಟೀ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನು ಹಾಕಿ. ಈಗ ಇದಕ್ಕೆ ಸ್ವಲ್ಪ ಫ್ರೈಡ್ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡಿ. ಈಗ ನಮ್ಮ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಆಗಿದೆ. ಸೊ ಇದರಿಂದ ನಾನು ಅರ್ಧದಷ್ಟು ನಾನು ತೆಗೆದಿರ್ತೇನೆ. 2 ಬ್ಯಾಚ್ ಆಗಿ ನಾನು ಮಾಡ್ತಿದ್ದೇನೆ. ಅದಕ್ಕೆ ಈಗ ಉಳಿದದನ್ನು ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡಿ ಇದರ ಮೇಲೆ ಈಗ ರೈಸ್ ಅನ್ನು ಹಾಕ್ಬೇಕು. ಕುಕ್ಡ್ ರೈಸ್, ನಾನು ಬಾಸ್ಮತಿ ಯೂಸ್ ಮಾಡ್ತಿದ್ದೇನೆ. ಸೊ ಇದನ್ನು ಆಲ್ಮೋಸ್ಟ್ 80 to 85% ನಾನು ಕುಕ್ ಮಾಡಿದ್ದೇನೆ. ಇದನ್ನು ಹಾಕ್ತಿದ್ದೇನೆ. ಈಗ ನಾವು ಮಿಲ್ಕ್ ಮಿಕ್ಸ್ಚರ್ ಉಂಟಲ್ಲ ಅದನ್ನು ಹಾಕುವ. ಅರ್ಧದಷ್ಟು ಈಗ ಹಾಕಿ ಇದರ ಮೇಲೆ ನಾವೀಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನದು ಚಾಪ್ ಮಾಡಿ ಹಾಕಬೇಕು. ಸ್ಪ್ರೆಡ್ ಮಾಡಿ ಹಾಕಿ. ನಂತರ ಉಳ್ದ ಫ್ರೈಡ್ ಆನಿಯನ್ ಉಂಟಲ್ಲ ಈಗ ಸ್ವಲ್ಪ ಹಾಕಿ, ನೆಕ್ಸ್ಟ್ ಸ್ವಲ್ಪ ಹಾಕಿ. ಈಗ ಇದಕ್ಕೆ 3 ಟೀ ಸ್ಪೂನ್ ಗೀಯನ್ನು ಸ್ಪ್ರೆಡ್ ಮಾಡಿ ಹಾಕಿ. ಈಗ ಉಳಿದದ್ದು ನಾನು ತೆಗೆದಿಟ್ಟ ವೆಜಿಟೇಬಲ್ಸ್ ಉಂಟಲ್ಲ ಅದನ್ನು ನಾನು ಹಾಕ್ತಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನಂತರ ಸೇಮ್ ಪ್ರೊಸೀಜರ್ ನೀವು ರಿಪೀಟ್ ಮಾಡಬೇಕು. ರೈಸ್ ಹಾಕಿ ಮತ್ತೆ ಉಳ್ದ ರೈಸ್ ಆದ ನಂತರ ಮಿಲ್ಕ್ ಮಿಕ್ಸ್ಚರ್ ಉಂಟಲ್ಲ ಅದನ್ನು ಹಾಕಿ, ಅದು ಫುಲ್ ಹಾಕಿ. ಅರ್ಧ ನಾವು ಫಸ್ಟೇ ಹಾಕಿದೀವಲ್ಲ, ಇನ್ನರ್ಧ ಈಗ ಹಾಕ್ಬೇಕು, ಇದ್ರ ಮೇಲೆ ಹಾಕ್ಬೇಕು. ನಂತರ ಸೇಮ್ ಕೊತ್ತಂಬರಿ ಸೊಪ್ಪು, ಪುದೀನ, ಫ್ರೈಡ್ ಆನಿಯನ್, ಘೀ ಇದನ್ನು ರಿಪೀಟ್ ಮಾಡಿ. ಇದರ ಅಡಿಗೆ ಒಂದು ಕಾವಲಿಯನ್ನು ಇಟ್ಟು ಅದರ ಮೇಲೆ ಪಾತ್ರೆಯನ್ನು ಇಟ್ಟು ಒಂದು ದೊಡ್ಡ ಏನಾದ್ರೂ ಹೆವಿ ಆಬ್ಜೆಕ್ಟ್ ಅನ್ನು ಅದರ ಮೇಲೆ ಇಡಬೇಕು. ಸ್ಲೋ ಫ್ಲೇಮ್ ಅಲ್ಲಿ ಇದು ಬೇಯಬೇಕು. ಇನ್ನು ಒಂದು 10 to 15 ಮಿನಿಟ್ಸ್ ಆಗ್ತದೆ ಅದಕ್ಕೆ. ಸೊ ಅಷ್ಟುವರೆಗೆ ಇಡಬೇಕು. ಹೀಗೆ ನಮ್ಮ ಬಿರಿಯಾನಿ ಈಗ ರೆಡಿ ಆಗಿದೆ ನೋಡಿ. ಚಂದ ಕಾಣ್ತದೆ ನಮ್ಮ ಬಿರಿಯಾನಿ. ಇದು ನೋಡ್ಲಿಕ್ಕೆ ಅಲ್ಲ
ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ನೋಡಿ ಹೇಗೆ ಉಂಟು, ರೈಸ್ ಎಲ್ಲ ಒಳ್ಳೆಯಾಗಿ ಬೆಂದಿದೆ, ಎಲ್ಲ ವೆಜಿಟೇಬಲ್ಸ್ ರೈಸ್ ಎಲ್ಲ ಒಳ್ಳೆಯಾಗಿ ಬೆಂದಿದೆ. ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೇನೆ. ನಮ್ಮ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗಿದೆ ತಿನ್ಲಿಕ್ಕೆ. ಟ್ರೈ ಮಾಡಿ ನೋಡಿ ನೀವು, ಎಲ್ಲರಿಗೂ ನಿಮಗೆ ಇದು ಇಷ್ಟ ಆಗ್ತದೆ. ಈಗ ನಾನು ಟೇಸ್ಟ್ ಮಾಡ್ತಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಈ ಬಿರಿಯಾನಿ ತುಂಬಾ ಫ್ಲೇವರ್ಫುಲ್ ಬರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.